ಹಾಯ್. ಏನು ಗೊತ್ತಾ, ನಮಗೆ ಯಾವಾಗ ಭಾಳ ಚಾಟ್ಸು ಮತ್ತು ಪಿಜ್ಜಾ ಇಂಥದ್ದೆಲ್ಲ ಯಾವಾಗ ತಿನ್ಬೇಕು ಅನ್ನಿಸ್ತದಂದ್ರೆ ನಾವು ಯಾವಾಗ ಭಾಳ ಚಲೋ ಡಯಟ್ ಫಾಲೋ ಮಾಡ್ತಿರ್ತೀವಿ, ಆಮೇಲೆ ಚಲೋ ಲೈಫ್ ಸ್ಟೈಲ್ ಫಾಲೋ ಮಾಡಕತ್ತೀವಿ ಅಂತ ಅನ್ಕೊಂತಿರ್ತೀವಲ್ಲ, ಅವಾಗ ಭಾಳ ತಿನ್ಬೇಕು ಅನ್ನಿಸ್ತದ. ಹಾಗೆ ಇವತ್ತು ನನಗೆ ಚಾಟ್ ತಿನ್ಬೇಕಂತ ಭಾಳ ಅನ್ಸಕತ್ತಿತ್ತ. ನಾ ಅಂದ್ಕೊಂಡೆ ಚಾಟ್ ತಿಂದ್ರೆ ನಂದು ಡಯಟ್ ಎಲ್ಲ ಹಾಳಾಗ್ತದಲ್ಲ, ಏನು ಮಾಡಲಿ ಅಂಥೇಳಿ. ಅವಾಗ ನೆನಪಾಯ್ತು ನನಗೆ, ಟೊಮೆಟೊ ಚಾಟ್ ಮಾಡ್ಕೊಂಡ್ರೆ ಚಲೋ ಆಗ್ತದಲ್ಲ ಅಂಥೇಳಿ. ಹಾಗಾಗಿ ನಾನು ಟೊಮೆಟೊ ಚಾಟ್ ಮಾಡ್ಕೊಳಕತ್ತೀನಿ. ಅದರಿಂದ ಏನು ಡಯಟಿಗೆ ಎಫೆಕ್ಟ್ ಆಗಲ್ಲ, ಅದು ಹೆಲ್ದಿನೂ ಆಗ್ತದೆ. ಈ ಚಾಟಿಗೆ ಏನೂ ಇಲ್ಲ, ಜಸ್ಟ್ ಟೊಮೆಟೊ ಕಟ್ ಮಾಡ್ಕೋಬೇಕಾ, ಅದ್ರ ಮೇಲೆ ಒಂದು ಸ್ವಲ್ಪ ಹುಣಸೆ ಹಣ್ಣಿನ ಪೇಸ್ಟ್, ಹಸಿ ಚಟ್ನಿ, ಕೊರಿಯಂದ್ರದ್ದು ಮತ್ತು ಹಸಿಮೆಣಸಿಕಾಯಿ ಚಟ್ನಿ ಮಾಡ್ಕೊಂಡಿರ್ತೀವಲ್ಲ ಅದು, ಅದ್ರ ಮೇಲೆ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಮತ್ತು ಅದ್ರ ಮೇಲೆ ಒಂದು ಸ್ವಲ್ಪ ಕ್ಯಾರೆಟ್ ಹಾಕಿ ಒಂದು ಸ್ವಲ್ಪ ಶೇವು ಮಂಡಾಳ ಹಾಕ್ಬೇಕಾ. ಶೇವು ಮಂಡಾಳ ಭಾಳ ಇಂಪಾರ್ಟೆಂಟ ಇದಕ್ಕೆ. ಅದ್ರ ಮೇಲೆ ಉಪ್ಪು ಖಾರ ಮತ್ತು ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕ್ಬಿಟ್ರೆ ಸಾಕು, ಚಾಟ್ ರೆಡಿ ಆಗ್ತದೆ. ಹಾಗೆ ಹುರಿದು ಶೇಂಗಾ ಇದ್ರೆ ಹಾಕಬೇಕು. ನನ್ನ ಹತ್ರ ಭಾಳ ಇರಲಿಲ್ಲ, ಹಂಗಾಗಿ ಒಂದು 4 ಹಾಕಿನಿ. ಇಷ್ಟು ಮಾಡಿದ್ರೆ ಸಾಕು, ಭಾರಿ ಮಸ್ತ್ ಚಾಟ್ ಆಗ್ತದ, ಜೊತೆಗೆ ಹೆಲ್ದಿನೂ ಇರ್ತದ. ಒಂದ್ಸಲ ನೀವು ಮಾಡ್ಕೊಂಡು ತಿನ್ರಿ, ನಿಮಗೂ ಇಷ್ಟ ಆಗ್ತದ. ಸರಿನಾ? ಬಾಯ್. ಮಸ್ತ